ಈಗ ಆಗಿರೋದೇನಂತಂದ್ರೆ ಈ ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಬೇಕಾಗಿದೆ. ಗ್ರೀನ್ಲ್ಯಾಂಡ್ ಬೇಕು ಅಂತ ಈತ ಹೇಳ್ಕೊಂಡು ಓಡಾಡ್ತಾ ಇರೋದು, ಇದಕ್ಕೆ ನಮಗೆ ಎಲ್ಲರಿಂದನೂ ಕೂಡ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದ. ಈಗ ಯುರೋಪ್ ಒಕ್ಕೂಟ, ಎಸ್ಪೆಷಲಿ ಈ ನ್ಯಾಟೋ ಟೀಮ್ ಏನಿದೆ, ಟ್ರಂಪ್ನ ಈ ಎಲ್ಲಾ ರೀತಿಯ ಹುಚ್ಚುತನದ ನಿರ್ಧಾರಕ್ಕೆ ಓಕೆ ಅಂತ ಇಲ್ಲ. ಅವರು ಈ ಸರಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧ ವ್ಯಕ್ತಪಡಿಸಿರೋದು ಈಗ ಟ್ರಂಪ್ನ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾರೆಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ, ಈ ಯುರೋಪ್ ಕಂಟ್ರೀಸ್, ಅವುಗಳಿಗೂ ಕೂಡ ಟ್ಯಾರಿಫ್ನ ಬಿಸಿ ಮುಟ್ಟಿಸೋದಕ್ಕೆ ಟ್ರಂಪ್ ಮುಂದಾಗಿರೋದು. ಇದೇ ವಿಚಾರ ಈಗ ಅಮೆರಿಕ ಯುರೋಪ್ನ ಮಧ್ಯೆ ಟ್ಯಾರಿಫ್ ಸಮರಕ್ಕೆ ವೇದಿಕೆಯನ್ನ ಮಾಡಿಕೊಟ್ಟಿದೆ. 8 ಯುರೋಪ್ ದೇಶಗಳ ಮೇಲೆ 10% ತೆರಿಗೆಯನ್ನ ವಿಧಿಸಿರೋದು ಟ್ರಂಪ್. ಈಗ ಕಾರಣ, ಗ್ರೀನ್ಲ್ಯಾಂಡ್ ವಶಕ್ಕೆ ಪಡಿಸಿಕೊಳ್ಳುವ ನಿರ್ಧಾರದಿಂದ ನಾವು ಹಿಂದೆ ಸರಿತೀವಿ ಅಂತ ಅವರೆಲ್ಲ ಹೇಳಿದ್ದಾರೆ. ಯಾರ್ಯಾರು ಹಿಂದೆ ಸರಿತೀವಿ ಅಂತ ಹೇಳಿದಾರಲ್ಲ ಅವರಿಗೆಲ್ಲ 10% ಟ್ಯಾರಿಫ್. ಗ್ರೀನ್ಲ್ಯಾಂಡ್ ಕೈವಶಕ್ಕೆ ಬೆಂಬಲ ಕೊಡದೇ ಇದ್ರೆ, ನಿಮ್ಮ ನಿರ್ಧಾರವನ್ನ ಬದಲಿ ಮಾಡಲಿಲ್ಲ ಅಂದ್ರೆ ಜೂನ್ 1ನೇ ತಾರೀಕಿಂದ ಮತ್ತೆ 28% ಟ್ಯಾರಿಫ್ ಶಾಕ್ ಅನ್ನ ಟ್ರಂಪ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಟ್ರಂಪ್ ತೆರಿಗೆ ಯುದ್ಧದ ಲಾಭವನ್ನ ಭಾರತ ಪಡೀಲಿಕ್ಕಿದೆ. ಹೇಗೆ ಅಂತಾನು ಹೇಳ್ತೀನಿ. ಯುರೋಪಿಯನ್ ಯೂನಿಯನ್ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ಬಿಡೋದು. ಯಾವ ಯುರೋಪ್ ಕಂಟ್ರೀಸ್ ಈಗ ಅಮೆರಿಕ ವಿರುದ್ಧ ತೊಡೆ ತಟ್ಟಿ ನಿಂತಿವೆಯೋ ಅದೇ ಯುರೋಪಿಯನ್ ಕಂಟ್ರೀಸ್ ಜೊತೆಗೆ ನಾವು ಒಪ್ಪಂದ ಮಾಡ್ಕೊಂಡ್ವಿ ಅಂತಂದ್ರೆ ಟ್ರಂಪ್ಗೆ ದೊಡ್ಡ ಶಾಕ್. ಅದರಲ್ಲೂ ಈಗ ಗಣರಾಜ್ಯೋತ್ಸವಕ್ಕೆ EU ಅಧ್ಯಕ್ಷೆಯೇ ಮುಖ್ಯ ಅತಿಥಿ. ಯುರೋಪ್ ಯೂನಿಯನ್ನ ಅಧ್ಯಕ್ಷರೇ ಮುಖ್ಯ ಅತಿಥಿಯಾಗಿದ್ದಾರೆ. ಭಾರತಕ್ಕೆ ಬರ್ತಾ ಇದ್ದಾರೆ EU ಅಧ್ಯಕ್ಷೆ ಉರ್ಸುಲಾ ವಾನ್. 27ನೇ ತಾರೀಕು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅಂಕಿತವನ್ನ ಹಾಕಲಿಕ್ಕಿದ್ದಾರೆ. 27 ದೇಶಗಳ ಕೂಟ ಯುರೋಪಿಯನ್ ಯೂನಿಯನ್. ಈ ಒಕ್ಕೂಟದ ಜೊತೆಗೆ ನಮ್ಮ ಭಾರತದ ಒಪ್ಪಂದ ಆಯಿತು ಅಂತಂದ್ರೆ ಟ್ರಂಪ್ ಕತೆ ಗೋವಿಂದ. ಈ ಒಪ್ಪಂದದಿಂದ ಭಾರತಕ್ಕೆ ದೊಡ್ಡ ಮಟ್ಟದ ಲಾಭ ಆಗಲಿಕ್ಕಿದೆ. ಇದು ತಂತ್ರಗಾರಿಕೆ ಮೋದಿಯವರದು. ಭಾರತದಲ್ಲಿ ಔಷಧಿಗಳಿಗೆ ಯುರೋಪ್ನಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಭಾರತದ ಜವಳಿ ಮತ್ತು ಬಟ್ಟೆ ವ್ಯಾಪಾರಕ್ಕೆ ದೊಡ್ಡ ಬೇಡಿಕೆ ಯುರೋಪ್ ಕಂಟ್ರೀಸ್ ಅಲ್ಲಿ. ಸದ್ಯ ಭಾರತದ ಬಟ್ಟೆಗಳ ಮೇಲೆ 12ರಿಂದ 16% ತೆರಿಗೆ ಇದೆ. ಒಪ್ಪಂದದ ನಂತರ ತೆರಿಗೆ ಕಡಿಮೆಯಾಗಿ ಬಟ್ಟೆ ವ್ಯಾಪಾರ ಹೆಚ್ಚಳ ಆಗುತ್ತೆ. IT, ಟೆಲಿಕಾಂ, ಸಾರಿಗೆ ಈ ಎಲ್ಲಾ ಕ್ಷೇತ್ರದಲ್ಲಿ ಭಾರತೀಯರಿಗೆ ಅವಕಾಶ ಆಗುತ್ತೆ. ಕಾರುಗಳು ಮತ್ತು ಅವುಗಳ ಬಿಡಿ ಭಾಗಗಳ ರಫ್ತು ಬಲು ಸುಲಭ ಆಗುತ್ತೆ. ಸೊ ಈ ಮೂಲಕ ಅಂದ್ರೆ ಯುರೋಪ್ ಯೂನಿಯನ್ ಒಕ್ಕೂಟದ ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಪ್ರಧಾನಿ ಮೋದಿ ಅವರು 27ನೇ ತಾರೀಕು ಹಲವು ಒಪ್ಪಂದಗಳಿಗೆ ಸಹಿ ಹಾಕ್ತಾರೆ. ಇದು ಆಯಿತು ಅಂದ್ರೆ ಟ್ರಂಪ್ ಅಣ್ಣನ್ಗೆ ಬಿಗ್ ಶಾಕ್. ಸೊ ಸುಂಕಾಸ್ತ್ರವನ್ನ ಉಪಯೋಗಿಸಿ ಸುಂಕಾಸುರನಾಗಿರುವಂತಹ ಟ್ರಂಪ್ಗೆ ಭಾರತ ಬ್ರಹ್ಮಾಸ್ತ್ರವನ್ನೇ ಬಿಡ್ತಾ ಇದೆ. ಈಗ ಆಗಿರೋದೇನಂತಂದ್ರೆ ಈ ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಬೇಕಾಗಿದೆ. ಗ್ರೀನ್ಲ್ಯಾಂಡ್ ಬೇಕು ಅಂತ ಈತ ಹೇಳ್ಕೊಂಡು ಓಡಾಡ್ತಾ ಇರೋದು, ಇದಕ್ಕೆ ನಮಗೆ ಎಲ್ಲರಿಂದನೂ ಕೂಡ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದ. ಈಗ ಯುರೋಪ್ ಒಕ್ಕೂಟ, ಎಸ್ಪೆಷಲಿ ಈ ನ್ಯಾಟೋ ಟೀಮ್ ಏನಿದೆ, ಟ್ರಂಪ್ನ ಈ ಎಲ್ಲಾ ರೀತಿಯ ಹುಚ್ಚುತನದ ನಿರ್ಧಾರಕ್ಕೆ ಓಕೆ ಅಂತ ಇಲ್ಲ. ಅವರು ಈ ಸರಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧ ವ್ಯಕ್ತಪಡಿಸಿರೋದು ಈಗ ಟ್ರಂಪ್ನ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾರೆಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ, ಈ ಯುರೋಪ್ ಕಂಟ್ರೀಸ್, ಅವುಗಳಿಗೂ ಕೂಡ ಟ್ಯಾರಿಫ್ನ ಬಿಸಿ ಮುಟ್ಟಿಸೋದಕ್ಕೆ ಟ್ರಂಪ್ ಮುಂದಾಗಿರೋದು. ಇದೇ ವಿಚಾರ ಈಗ ಅಮೆರಿಕ ಯುರೋಪ್ನ ಮಧ್ಯೆ ಟ್ಯಾರಿಫ್ ಸಮರಕ್ಕೆ ವೇದಿಕೆಯನ್ನ ಮಾಡಿಕೊಟ್ಟಿದೆ. 8 ಯುರೋಪ್ ದೇಶಗಳ ಮೇಲೆ 10% ತೆರಿಗೆಯನ್ನ ವಿಧಿಸಿರೋದು ಟ್ರಂಪ್. ಈಗ ಕಾರಣ, ಗ್ರೀನ್ಲ್ಯಾಂಡ್ ವಶಕ್ಕೆ ಪಡಿಸಿಕೊಳ್ಳುವ ನಿರ್ಧಾರದಿಂದ ನಾವು ಹಿಂದೆ ಸರಿತೀವಿ ಅಂತ ಅವರೆಲ್ಲ ಹೇಳಿದ್ದಾರೆ. ಯಾರ್ಯಾರು ಹಿಂದೆ ಸರಿತೀವಿ ಅಂತ ಹೇಳಿದಾರಲ್ಲ ಅವರಿಗೆಲ್ಲ 10% ಟ್ಯಾರಿಫ್. ಗ್ರೀನ್ಲ್ಯಾಂಡ್ ಕೈವಶಕ್ಕೆ ಬೆಂಬಲ ಕೊಡದೇ ಇದ್ರೆ, ನಿಮ್ಮ ನಿರ್ಧಾರವನ್ನ ಬದಲಿ ಮಾಡಲಿಲ್ಲ ಅಂದ್ರೆ ಜೂನ್ 1ನೇ ತಾರೀಕಿಂದ ಮತ್ತೆ 28% ಟ್ಯಾರಿಫ್ ಶಾಕ್ ಅನ್ನ ಟ್ರಂಪ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಟ್ರಂಪ್ ತೆರಿಗೆ ಯುದ್ಧದ ಲಾಭವನ್ನ ಭಾರತ ಪಡೀಲಿಕ್ಕಿದೆ. ಹೇಗೆ ಅಂತಾನು ಹೇಳ್ತೀನಿ. ಯುರೋಪಿಯನ್ ಯೂನಿಯನ್ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ಬಿಡೋದು. ಯಾವ ಯುರೋಪ್ ಕಂಟ್ರೀಸ್ ಈಗ ಅಮೆರಿಕ ವಿರುದ್ಧ ತೊಡೆ ತಟ್ಟಿ ನಿಂತಿವೆಯೋ ಅದೇ ಯುರೋಪಿಯನ್ ಕಂಟ್ರೀಸ್ ಜೊತೆಗೆ ನಾವು ಒಪ್ಪಂದ ಮಾಡ್ಕೊಂಡ್ವಿ ಅಂತಂದ್ರೆ ಟ್ರಂಪ್ಗೆ ದೊಡ್ಡ ಶಾಕ್. ಅದರಲ್ಲೂ ಈಗ ಗಣರಾಜ್ಯೋತ್ಸವಕ್ಕೆ
EU ಅಧ್ಯಕ್ಷೆಯೇ ಮುಖ್ಯ ಅತಿಥಿ. ಯುರೋಪ್ ಯೂನಿಯನ್ನ ಅಧ್ಯಕ್ಷರೇ ಮುಖ್ಯ ಅತಿಥಿಯಾಗಿದ್ದಾರೆ. ಭಾರತಕ್ಕೆ ಬರ್ತಾ ಇದ್ದಾರೆ EU ಅಧ್ಯಕ್ಷೆ ಉರ್ಸುಲಾ ವಾನ್. 27ನೇ ತಾರೀಕು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅಂಕಿತವನ್ನ ಹಾಕಲಿಕ್ಕಿದ್ದಾರೆ. 27 ದೇಶಗಳ ಕೂಟ ಯುರೋಪಿಯನ್ ಯೂನಿಯನ್. ಈ ಒಕ್ಕೂಟದ ಜೊತೆಗೆ ನಮ್ಮ ಭಾರತದ ಒಪ್ಪಂದ ಆಯಿತು ಅಂತಂದ್ರೆ ಟ್ರಂಪ್ ಕತೆ ಗೋವಿಂದ. ಈ ಒಪ್ಪಂದದಿಂದ ಭಾರತಕ್ಕೆ ದೊಡ್ಡ ಮಟ್ಟದ ಲಾಭ ಆಗಲಿಕ್ಕಿದೆ. ಇದು ತಂತ್ರಗಾರಿಕೆ ಮೋದಿಯವರದು. ಭಾರತದಲ್ಲಿ ಔಷಧಿಗಳಿಗೆ ಯುರೋಪ್ನಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಭಾರತದ ಜವಳಿ ಮತ್ತು ಬಟ್ಟೆ ವ್ಯಾಪಾರಕ್ಕೆ ದೊಡ್ಡ ಬೇಡಿಕೆ ಯುರೋಪ್ ಕಂಟ್ರೀಸ್ ಅಲ್ಲಿ. ಸದ್ಯ ಭಾರತದ ಬಟ್ಟೆಗಳ ಮೇಲೆ 12ರಿಂದ 16% ತೆರಿಗೆ ಇದೆ. ಒಪ್ಪಂದದ ನಂತರ ತೆರಿಗೆ ಕಡಿಮೆ ಆಗಿ ಬಟ್ಟೆ ವ್ಯಾಪಾರ ಹೆಚ್ಚಳ ಆಗುತ್ತೆ. ಐಟಿ, ಟೆಲಿಕಾಂ, ಸಾರಿಗೆ ಈ ಎಲ್ಲಾ ಕ್ಷೇತ್ರದಲ್ಲಿ ಭಾರತೀಯರಿಗೆ ಅವಕಾಶ ಆಗುತ್ತೆ. ಕಾರುಗಳು ಮತ್ತು ಅವುಗಳ ಬಿಡಿ ಭಾಗಗಳ ರಫ್ತು ಬಲು ಸುಲಭ ಆಗುತ್ತೆ. ಸೊ ಈ ಮೂಲಕ ಅಂದ್ರೆ ಯುರೋಪ್ ಯೂನಿಯನ್ ಒಕ್ಕೂಟದ ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಪ್ರಧಾನಿ ಮೋದಿ ಅವರು 27ನೇ ತಾರೀಕು ಹಲವು ಒಪ್ಪಂದಗಳಿಗೆ ಸಹಿ ಹಾಕ್ತಾರೆ. ಇದು ಆಯಿತು ಅಂದ್ರೆ ಟ್ರಂಪ್ ಅಣ್ಣಂಗೆ ಬಿಗ್ ಶಾಕ್. ಸೊ ಸುಂಕಾಸ್ತ್ರವನ್ನ ಉಪಯೋಗಿಸಿ ಸುಂಕಾಸುರನಾಗಿರುವಂತಹ ಟ್ರಂಪ್ಗೆ ಭಾರತ ಬ್ರಹ್ಮಾಸ್ತ್ರವನ್ನೇ ಬಿಡ್ತಾ ಇದೆ. ಈಗ ಆಗಿರೋದೇನಂತಂದ್ರೆ ಈ ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಬೇಕಾಗಿದೆ. ಗ್ರೀನ್ಲ್ಯಾಂಡ್ ಬೇಕು ಅಂತ ಈತ ಹೇಳ್ಕೊಂಡು ಓಡಾಡ್ತಾ ಇರೋದು, ಇದಕ್ಕೆ ನಮಗೆ ಎಲ್ಲರಿಂದನೂ ಕೂಡ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದ. ಈಗ ಯುರೋಪ್ ಒಕ್ಕೂಟ ಎಸ್ಪೆಷಲಿ ನ್ಯಾಟೋ ಟೀಮ್ ಏನಿದೆ, ಟ್ರಂಪ್ನ ಈ ಎಲ್ಲಾ ರೀತಿಯ ಹುಚ್ಚುತನದ ನಿರ್ಧಾರಕ್ಕೆ ಓಕೆ ಅಂತ ಇಲ್ಲ. ಅವರು ಈ ಸರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವಿರೋಧ ವ್ಯಕ್ತಪಡಿಸಿರೋದು ಈಗ ಟ್ರಂಪ್ನ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾರೆಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಯುರೋಪ್ ಕಂಟ್ರೀಸ್, ಅವುಗಳಿಗೂ ಕೂಡ ಟ್ಯಾರಿಫ್ನ ಬಿಸಿ ಮುಟ್ಟಿಸೋದಕ್ಕೆ ಟ್ರಂಪ್ ಮುಂದಾಗಿರೋದು. ಇದೇ ವಿಚಾರ ಈಗ ಅಮೆರಿಕ ಯುರೋಪ್ನ ಮಧ್ಯೆ ಟ್ಯಾರಿಫ್ ಸಮರಕ್ಕೆ ವೇದಿಕೆಯನ್ನ ಮಾಡಿಕೊಟ್ಟಿದೆ. 8 ಯುರೋಪ್ ದೇಶಗಳ ಮೇಲೆ 10% ತೆರಿಗೆಯನ್ನ ವಿಧಿಸಿರುವುದು ಟ್ರಂಪ್. ಈಗ ಕಾರಣ ಗ್ರೀನ್ಲ್ಯಾಂಡ್ ವಶಕ್ಕೆ ಪಡಿಸಿಕೊಳ್ಳುವ ನಿರ್ಧಾರದಿಂದ ನಾವು ಹಿಂದೆ ಸರಿತೀವಿ ಅಂತ ಅವರೆಲ್ಲ ಹೇಳಿದ್ದಾರೆ. ಯಾರ್ಯಾರು ಹಿಂದೆ ಸರಿತೀವಿ ಅಂತ ಹೇಳಿದಾರಲ್ಲ ಅವರಿಗೆಲ್ಲ 10% ಟ್ಯಾರಿಫ್. ಗ್ರೀನ್ಲ್ಯಾಂಡ್ ಕೈವಶಕ್ಕೆ ಬೆಂಬಲ ಕೊಡದೇ ಇದ್ರೆ, ನಿಮ್ಮ ನಿರ್ಧಾರವನ್ನ ಬದಲಿ ಮಾಡಲಿಲ್ಲ ಅಂದ್ರೆ ಜೂನ್ 1ನೇ ತಾರೀಕಿಂದ ಮತ್ತೆ 28% ಟ್ಯಾರಿಫ್ ಶಾಕ್ ಅನ್ನ ಟ್ರಂಪ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಟ್ರಂಪ್ ತೆರಿಗೆ ಯುದ್ಧದ ಲಾಭವನ್ನ ಭಾರತ ಪಡಿಲಿಕ್ಕಿದೆ. ಹೇಗೆ ಅಂತಾನು ಹೇಳ್ತೀನಿ. ಯುರೋಪಿಯನ್ ಯೂನಿಯನ್ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ಬಿಡೋದು. ಯಾವ ಯುರೋಪ್ ಕಂಟ್ರೀಸ್ ಈಗ ಅಮೆರಿಕ ವಿರುದ್ಧ ತೊಡೆ ತಟ್ಟಿ ನಿಂತಿವೆಯೋ ಅದೇ ಯುರೋಪಿಯನ್ ಕಂಟ್ರೀಸ್ ಜೊತೆಗೆ ನಾವು ಒಪ್ಪಂದ ಮಾಡ್ಕೊಂಡ್ವಿ ಅಂತಂದ್ರೆ ಟ್ರಂಪ್ಗೆ ದೊಡ್ಡ ಶಾಕ್. ಅದರಲ್ಲೂ ಈಗ ಗಣರಾಜ್ಯೋತ್ಸವಕ್ಕೆ EU ಅಧ್ಯಕ್ಷೆಯೇ ಮುಖ್ಯ ಅತಿಥಿ. ಯುರೋಪ್ ಯೂನಿಯನ್ನ ಅಧ್ಯಕ್ಷರೇ ಮುಖ್ಯ ಅತಿಥಿಯಾಗಿದ್ದಾರೆ. ಭಾರತಕ್ಕೆ ಬರ್ತಾ ಇದ್ದಾರೆ EU ಅಧ್ಯಕ್ಷೆ ಉರ್ಸುಲಾ ವಾನ್. 27ನೇ ತಾರೀಕು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅಂಕಿತವನ್ನ ಹಾಕಲಿಕ್ಕಿದ್ದಾರೆ. 27 ದೇಶಗಳ ಕೂಟ ಯುರೋಪಿಯನ್ ಯೂನಿಯನ್. ಈ ಒಕ್ಕೂಟದ ಜೊತೆಗೆ ನಮ್ಮ ಭಾರತದ ಒಪ್ಪಂದ ಆಯಿತು ಅಂತಂದ್ರೆ ಟ್ರಂಪ್ ಕತೆ ಗೋವಿಂದ. ಈ ಒಪ್ಪಂದದಿಂದ ಭಾರತಕ್ಕೆ ದೊಡ್ಡ ಮಟ್ಟದ ಲಾಭ ಆಗಲಿಕ್ಕಿದೆ. ಇದು ತಂತ್ರಗಾರಿಕೆ ಮೋದಿಯವರದು. ಭಾರತದಲ್ಲಿ ಔಷಧಿಗಳಿಗೆ ಯುರೋಪ್ನಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಭಾರತದ ಜವಳಿ ಮತ್ತು ಬಟ್ಟೆ ವ್ಯಾಪಾರಕ್ಕೆ ದೊಡ್ಡ ಬೇಡಿಕೆ ಯುರೋಪ್ ಕಂಟ್ರೀಸ್ ಅಲ್ಲಿ. ಸದ್ಯ ಭಾರತದ ಬಟ್ಟೆಗಳ ಮೇಲೆ 12ರಿಂದ 16% ತೆರಿಗೆ ಇದೆ. ಒಪ್ಪಂದದ ನಂತರ ತೆರಿಗೆ ಕಡಿಮೆ ಆಗಿ ಬಟ್ಟೆ ವ್ಯಾಪಾರ ಹೆಚ್ಚಳ ಆಗುತ್ತೆ. ಐಟಿ, ಟೆಲಿಕಾಂ, ಸಾರಿಗೆ ಈ ಎಲ್ಲಾ ಕ್ಷೇತ್ರದಲ್ಲಿ ಭಾರತೀಯರಿಗೆ ಅವಕಾಶ ಆಗುತ್ತೆ. ಕಾರುಗಳು ಮತ್ತು ಅವುಗಳ ಬಿಡಿ ಭಾಗಗಳ ರಫ್ತು ಬಲು ಸುಲಭ ಆಗುತ್ತೆ. ಸೊ ಈ ಮೂಲಕ ಅಂದ್ರೆ ಯುರೋಪ್ ಯೂನಿಯನ್ ಒಕ್ಕೂಟದ ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಪ್ರಧಾನಿ ಮೋದಿ ಅವರು 27ನೇ ತಾರೀಕು ಹಲವು ಒಪ್ಪಂದಗಳಿಗೆ ಸಹಿ ಹಾಕ್ತಾರೆ. ಇದು ಆಯಿತು ಅಂದ್ರೆ ಟ್ರಂಪ್ ಅಣ್ಣಂಗೆ ಬಿಗ್ ಶಾಕ್. ಸೊ ಸುಂಕಾಸ್ತ್ರವನ್ನ ಉಪಯೋಗಿಸಿ ಸುಂಕಾಸುರನಾಗಿರುವಂತಹ ಟ್ರಂಪ್ಗೆ ಭಾರತ ಬ್ರಹ್ಮಾಸ್ತ್ರವನ್ನೇ ಬಿಡ್ತಾ ಇದೆ.